BC ನಾಗೇಶು ಒಬ್ಬ ಮೃದು ಹೃದಯದ ಜನಾನುರಾಗಿಯಾಗಿದ್ದಂಥ ಒಬ್ಬ ಜನನಾಯಕ. ರಾಜಕಾರಣದಲ್ಲಿ ಜಾತಿಯೇ ಪ್ರಾಮುಖ್ಯ ಪಡಿತಿರುವಂಥ ಕಾಲಘಟ್ಟದಲ್ಲಿ ಅದನ್ನು ಮೀರಿ ಜನಪ್ರೀತಿಯನ್ನು ಸಂಪಾದನೆ ಮಾಡಿ 2 ಬಾರಿ ಶಾಸಕನಾಗಿ BJP ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿ, ಇದಕ್ಕೆ ಮುಂಚೆ ವಿದ್ಯಾರ್ಥಿ ಪರಿಷತ್ನಲ್ಲಿ ಪೂರ್ಣಾವಧಿ ಕಾರ್ಯಕರ್ತನಾಗಿ ಸೈದ್ಧಾಂತಿಕ ಬದ್ಧತೆ ಇಟ್ಟುಕೊಂಡು ರಾಜಕಾರಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಸ್ನೇಹಜೀವಿ. ಯಾರು ಬಂದರೂ ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥ, ಆಗುವ ಕೆಲಸಗಳನ್ನು ಮಾಡಿಕೊಡ್ತಕ್ಕಂಥ, ಸತ್ಯದ ಪರವಾಗಿದ್ದಂಥ ಒಬ್ಬ ಸ್ನೇಹಿತನನ್ನು ಕಳ್ಕೊಂಡಿದ್ದೀವಿ. ವೀಣಕ್ಕ ಹಿಂದೂ ಸೇವಾ ಪ್ರತಿಷ್ಠಾನದಲ್ಲಿ ಪೂರ್ಣಾವಧಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ, ಆಮೇಲೆ ಇವರ ನಾಗೇಶ್ ಅವರ ಧರ್ಮಪತ್ನಿಯಾಗಿ ಅವರು ಕೂಡ ಈ ಒಂದು ಸಾರ್ವಜನಿಕ ಸೇವೆಗೆ ಇವರಿಗೆ ಶಕ್ತಿಯಾಗಿ ನಿಂತವರು. ಇವ್ರ ತಂದೆ ಚಂದ್ರಶೇಖರಯ್ಯನವರು 85ರಿಂದ 89ರವರೆಗೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾಗಿದ್ದ ಕಾಲಘಟ್ಟದಲ್ಲಿ ಆಗ ಶಾಸಕರಾಗಿ ಕಾರ್ಯನಿರ್ವಹಿಸಿದವರು. ಇವ್ರ ಮನೆ ಯಾವಾಗಲೂ ಈಗಲೂ ಅಷ್ಟೇ, ಆ ಮನೆಯಲ್ಲಿ ಊಟ ಮಾಡದೇ ಇರುವಂಥ, ಮಾಡದಲ್ಲೇ ಇರತಕ್ಕಂಥ ಪ್ರಮುಖ ನಾಯಕರಿಲ್ಲ ಅಂತ ಹೇಳ್ಬೋದು. ಅನಂತಕುಮಾರ್ ಜೊತೆಯಲ್ಲಿ, ಯಡಿಯೂರಪ್ಪನವ್ರ ಜೊತೆಯಲ್ಲಿ, ರಾಮಚಂದ್ರೇಗೌಡರ ಜೊತೆಯಲ್ಲಿ ಅತ್ಯಂತ ಗರಿಷ್ಠ ಸಂಬಂಧವನ್ನು ಇಟ್ಕೊಂಡು ಈಗಲೂ ಸಂಘಟನೆ ಅಂಥೇಳಿ ಕೆಲಸ ಮಾಡ್ತಿದ್ದಂಥ, ಅವರ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆದಾಗ ಎಲ್ಲರೂ ಹೇಳ್ತಿದ್ದೇನು ಅಂದರೆ, ಬೈಠಕ್ಕಿನ ಸುದ್ದಿ ಏನಾದ್ರು ತಿಳಿದು ಬಿಟ್ಟರೆ, ಮೀಟಿಂಗಿನ ಸುದ್ದಿ ಗೊತ್ತಾದರೆ ತನ್ನ ನೋವಿನ ನಡುವೆನೂ ಎದ್ದು ನೋಡಿ ಬಂದುಬಿಡ್ತಾನೆ, ಅವ್ರಿಗೆ ಹೇಳಲೇಬೇಡಿ ನಾಗೇಶಂಗೆ ಅಂತ ಹೇಳೋರು. ಅಂದರೆ ವಿಷಯ ಗೊತ್ತಾದರೆ ಪಕ್ಷದ ಕೆಲಸಕ್ಕೆ ಮಾಡಬೇಕು ಅನ್ನುವಂಥ ತುಡಿತ ಇತ್ತಲ್ಲ, ಆ ತುಡಿತ ಬಹುಶಃ ಕಡೆವರೆಗೂ ಪಕ್ಷಕ್ಕೆ ಜನಸೇವೆಯನ್ನು ಮಾಡ್ಕೊಳ್ತಾ ಅನಾರೋಗ್ಯದ ಕಾರಣದಿಂದ ನಿಧನರಾಗಿದ್ದಾರೆ. ಅವ್ರ ಕುಟುಂಬಕ್ಕೆ ಅವ್ರ ನಿಧನದ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ, ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂಥೇಳಿ ನಾನು ಪ್ರಾರ್ಥಿಸ್ತೇನೆ. 59ರಲ್ಲಿ ಅವರು ಹುಟ್ಟಿದ್ದು, ಬಹುಶಃ ಈಗ ಒಂದು 66ನೇ ವರ್ಷ, 66 ಪೂರ್ಣ, 66 ಪೂರ್ಣ ಆಗಿದೆ. ನಾಳೆ ಅವರ ಸ್ವಗ್ರಹದಲ್ಲಿ ಅಲ್ಲಿ ತಿಪ್ಟೂರಿನಲ್ಲಿ ಇವತ್ತು ಮತ್ತು ನಾಳೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಾಳೆ ಅಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ.